ಈಗಾಗಲೇ ಮೊದಲೇ ಮುಂಬೈ ಪೊಲೀಸ್ ತಂಡದಿಂದ ದಾಳಿ ಆರಂಭ ಆಗಿದೆ. ಸಮಯ ಸ್ಪಷ್ಟವಾದದಲ್ಲಿ ಪೈಟ್ ಬಂದಿರುವಂತ ನಮ್ಮ ಬೆಂಗಳೂರು ತಂಡ ಒಂದು ಕಾಣಿಕೊಂಡಿದೆ. ಸುಂದರ ಅಂದ್ರೆ ಕೂಡ ಸ್ವತಂತ್ರ ವ್ಯವಸ್ಥೆ ಆಗಬೇಕು. ಕಬಡ್ಡಿಯಲ್ಲಿ ಬೆಂಗಳೂರು ಬೂಟ್ಸ್ ತಂಡವನ್ನ ಪರ್ಸೆಂಟ್ ಆಟಗಾರ ಮತ್ತು ಗಣೇಶ್ ಕಾಣಿಸಿಕೊಂಡಾದ್ರೆ ಅಂಕದ ವಿಭಾಗದಲ್ಲಿ ಯಾವುದರ ಚಾಣಾಕ್ಷದ ದಾಳಿಯನ್ನ ಎದುರಿಸಲು ಸಮಯ ಅನುಮತಿದೆ. ಓಹೋ ಪ್ರಥಮದಲ್ಲಿ ಬಂಧನ ಆಗ್ತಾ ಇದೆ. ಡಿಫೆನ್ಸ್ ಚೆಕ್ ಮಾಡೋದ್ರಲ್ಲಿ ಬಂಧನಗೊಂಡ ಒಂದು ವಾಪಸ್ ಆಚರಣೆಪಡಿಸ್ತಾ ಇದ್ದಾರೆ. ಒಂದು ಅಂಕದ ಸಫಲತೆಗೆ ಮುಂಬೈ ಪೊಲೀಸ್ ತಂಡ ಒಂದು ये मैच होने के बाद राइट टाइम 2:30 को इसने मुझे से आरबीसी मुंबई इसने मुझे राइट टाइम 2:30 को मैच होगी. राइट टाइम 2:30. अब 2:15 पर रिपोर्ट करना है. 2:15 पर इसने मुझे आरबीसी मुंबई वुमेन सेक्शन and main section Portland Mumbai से एसडी मुझे 2:30 को मैच चालू होगी. 2:15 पर आप रिपोर्ट करना है. Portland Mumbai एसडी मुझे ಎರಡನೇ ಮನೆ ಭಾಗದಲ್ಲಿ ಕೂಡ ಮುಂಬೈ ಪೊಲೀಸ್ ವಿರುದ್ಧ ಆದಿಶಕ್ತಿ ಬೈಲಂಬರ್ ಪಂದ್ಯ ಸಾಗ್ತಾ ಇದೆ. ಮುಂಬೈ ವಿರುದ್ಧ ಮತ್ತೊಮ್ಮೆ ಬೈಲಂಬರ್ ತಂಡದ ಆಟಗಾರರಿಂದ ದಾಳಿಗೆ ಸಾಗಿಸ್ತಾ ಇದ್ದಾರೆ. ಕಾಲುಗಳ ಸಮಯ ಕೂಡ ಅಂಕರ್ ಒಂದರಲ್ಲಿ ಕೂಡ ರೋಚಕವಾದ ಪಂದ್ಯ ಆಗ್ತದೆ. ಮತ್ತೊಮ್ಮೆ ಗಣೇಶ್ ಅವರ ದಾಳಿ. ಕಾಲುಗಳ ಸಮಯ ಮೊದಲ ದಾಳಿಯಲ್ಲಿ ವಿಫಲ ಹೊಂದಿದ್ರು. ಈ ಬಾರಿ ಕಾಲುಗಳ ಸಮಯ ನಮಗೆ ಕಾಣಿಸ್ತಾ ಇದೆ. ಕೊನೆಯ ನಿರ್ಣಯ ಆಗ್ತದೆ. 3-1 ಪಂದ್ಯ ಸಾಗ್ತದೆ. ಮತ್ತೊಮ್ಮೆ ಕರ್ನಾಟಕ ಅಂಕ ಹೆಚ್ಚಿಗೆ ಹೋಗ್ತಾ ಇದೆ. 3-1. ಮುಂಬೈ ಪೊಲೀಸ್ ತಂಡದ ಮತ್ತೊಮ್ಮೆ ದಾಳಿಗಾರ ನಂಬರ್ 3 ಬೆಂಟನ ಎದುರಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಅಂಕನ 2ರಲ್ಲಿ ಬಯಲು ಭಾಗದಲ್ಲಿ ಕೂಡ ಬಹುದೊಡ್ಡ ಆಗ್ತಾ ಇದೆ. ಒಂದು ಮೊದಲ ಹಂತದ ಸಂಪಾದನೆ ವಾಪಸ್ ಆಡುದು ಸಕ್ಕಳಿಗೆ 2 ಅಂಕದ ಘೋಷಣೆ ಆಗುತ್ತಾ. ಒಂದು ಪ್ರಯತ್ನ ಬರ್ತಾ ಇಲ್ಲ. ಬೈಲೊಂಗಲ್ ತಳದ ಆಟಗಾರ್ತಿಯಿಂದ ಮತ್ತೊಮ್ಮೆ ವಿಫಲ ಬರ್ತಾ ಇದ್ರೆ ಗುಣಸಾಕರಾಗಿ ನೀಗಿದ ದಾಳಿ ಮತ್ತೊಮ್ಮೆ ದಾಳಿ ಸ್ಟಾಪ್ ಬಂಡೂರಗರ ವಿಠಲ ದರ್ಶನ ಆಗ್ತಾ ಇದೆ. ಮಾಡು ಇಲ್ಲ ಬಿಡ್ಕೊಂಡೆ ಅಂಕ ಪಡಿ ಅಂಕ ಇಲ್ಲದಿರ ಮುಂಬೈ ಪೊಲೀಸ್ ತಂಡದ ಆಟಗಾರ ಮೊದಲ ಡುವಾಡೆಯನ್ನ ಎದುರಿಸ್ತಾರೆ. ಬೆಂಗಳೂರು ತಂಡದ ಮೇಲೆ ಸರಿಯಾದ ಸಮಯಕ್ಕೆ ಬಂದು ಟ್ಯಾಕಲ್ ಆಗ್ತಾ ಇದೆ. ಪಂದ್ಯಗಳಿಗೆ ಹಿಡಿದ ಯಶಸ್ವಿಗೋತಾ ಇದೆ. 4-1 ಪಂದ್ಯ 3 ಅಂಕದ ಅಂತರವನ್ನ ಕಾಯ್ಕೋತಾ ಇದೆ. ಮತ್ತೊಮ್ಮೆ ಕರ್ನಾಟಕ ತಂಡ ಬೆಂಗಳೂರು ತಂಡ ಸುಮಣಗಾನದ ಮತ್ತೊಮ್ಮೆ ಗಣೇಶ್ ಅವರ ದಾಳಿ. ಅಂಕದ 2ರಲ್ಲಿ ಮತ್ತೊಮ್ಮೆ ಬಯಲಿನ ಭಾಗದಲ್ಲಿ ಪಂದ್ಯ ಆರಂಭಗೊಳ್ತಾ ಇದೆ. ದೊಡ್ಡ ಅಂಕದ ಬೀಚಲ್ಲಿ ಸಾಗ್ತಾ ಇದೆ. ಮತ್ತೊಮ್ಮೆ 10-1 ದಕ್ಷಿಣ ಭಾಗದಲ್ಲಿ 2 ಅಂಕದ ಸಂಪಾದನೆ ಆಗ್ತಾ ಇದೆ. 6-1 ಪಂದ್ಯ ಬೆಂಗಳೂರು ತಂಡ ಪರವಾಗಿ ಬಂಧನ ಆಗ್ತಾ ಇದೆ. ಮುಂಬೈ ಪೊಲೀಸ್ ತಂಡಕ್ಕೆ ಮತ್ತೊಂದು ಅಂಕದ ದೊರೆತಾ ಇದೆ. 11-1 ಪಂದ್ಯ ಆಗ್ತಾ ಇದೆ. 11 ಬಾಲ್ ಇನ್ಫೈರ್ total 3 point. More update ಮಾಡಿ.
ಮತ್ತೊಮ್ಮೆ ತೊಂದರೆ ಆಗ್ತಾ ಇದೆ. ಗಾಡಿ ಡೌನ್ ಪಾಯಿಂಟ್ ಗೋಸ್ಟು ಮುಂಬೈ ಪೊಲೀಸ್ ಮಲೆಯ ಭಾಗದಲ್ಲಿ ಪುರುಷರ ಭಾಗದಲ್ಲಿ ರೋಜ್ ಕುಮಾರ್ ಪಂದ್ಯ ಸಾಕಾತಿ ಕೂಡ 10 ಅವರಲ್ಲಿ ಪಂದ್ಯ ಧಾತಿ ಇಂಪೇರ ಬೆಂಗಳೂರು ಪ್ರಯತ್ನ ಬಾಕಿ ಪ್ರಯತ್ನ ಬರ್ತಾ ಇದೆ. ಯಾವುದೇ ಅಂಗಡಿ ಸಂಪಾದನೆಯಿಂದ ವಾಪಸ್ ಕೊಡ್ತಾ ಇದ್ದಾರೆ ಕೂಡ ಯಾವುದೇ ಅಂಗಡಿ ಸಂಪಾದನೆ ಇಲ್ಲ ವಾಪಸ್ ಅಂದಿನ ಪಡೆದಾಗ ಮತ್ತೊಮ್ಮೆ ಗಣೇಶ್ ಅವರ ದಾಳಿ ದಾಳಿಯಲ್ಲಿ ಮತ್ತೊಮ್ಮೆ ಅಂಗದ ಸಂಪಾದನೆ ಆಗುತ್ತೆ ಬೇಕಾದ್ರೂ ಸಮಯ ನಮ್ಮದೀಗ ಪ್ರೋ ಕಬಡ್ಡಿಯ ತಾರ ಬೆಂಗಳೂರು ಗೋಲ್ಸ್ನಲ್ಲಿ ಪ್ರತಿನಿಧಿಸಿದಂತ ಭೂಪಾ ಕೂಡ ಇವತ್ತಿನ ದಿವಸ ನಮ್ಮದಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. 10 ಮೂರರಲ್ಲಿ ಪಂದ್ಯ ಸಾಕಾಗಿ ಧಾತಿ ಇಂಪೇರ ಬೆಂಗಳೂರು ಅಂಕ ಪಡೀಲೇಬೇಕಾದ ಒತ್ತಡ ಇದೆ. ವೇಗವಾಗಿ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಮುಂದೆ ಸಾಗ್ತಾ ಇದೆ ಬೆಂಗಳೂರು ತಂಡ. 11 ಮೂರರಲ್ಲಿ ಪಂದ್ಯ ಸಾಗ್ತಾ ಇದೆ ಕೂಡ ಈ ಕಡೆ ಕೂಡ ಪ್ರಯತ್ನ ಬರ್ತಾ ಇದೆ. ಆದ್ರೂ ಕೂಡ ಡಿಫೆನ್ಸ್ ಶುರುವಾಗಿದೆ ಬೆಂಗಳೂರು ತಂಡ. ಆ ಕಡೆ ಬಿಟ್ಟಲ್ಲ ಒಳ್ಳೆ ಪ್ರಯತ್ನ ಮಿಸ್ಟೇಕ್ ಆಗ್ತಾ ಇದೆ. ಸ್ವಲ್ಪ ಬಿಡುಗಡೆ ಕೊಟ್ಟರು ವೇಗವಾಗಿ ಬಂದ್ರು. 2 ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ರೆ ಮುಂಬೈ ಪೊಲೀಸ್ ತಂಡ 5-11 ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡ ಸರಿ ಇದರಿಂದ ವಿಠಲ ಅಂತಕ್ಕಂಥ ಖ್ಯಾತಿಗಿರುವಂತ ವಿಠಲ ಅವರ ದಾಳಿ ಸಾಕಷ್ಟು ಪಂದ್ಯಾವಳಿಯ ಅನುಭವ ಇದೆ. ಆಟಗಾರ ಕೂಡ ಮತ್ತೊಮ್ಮೆ ಡಿಫೆನ್ಸ್ ಎದುರಿಸಿದ ಮುಂದಾಲೋಚನೆ ಆಗ್ತಾ ಇದೆ. ಅಂಕದ ಸಂಪಾದನೆ ಇದರ ಬಗ್ಗೆ ಆಡಬಂತ ಕಿವಿ ಮಾತನ್ನು ಕೂಡ ಕೊಡ್ತಾ ಇದ್ದಾರೆ ಆಟಗಾರರಿಗೆ. ಆತಲ್ಲ ನಮಗೆ ಗೊತ್ತಲ್ಲ ನಿನಗೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಲ್ಲ ನೀ ಮೀಡಿಯಾರ ತಿಳ್ಕೊಂಡಿ ಒಳ್ಳೆ ಪ್ರಯತ್ನ ಆದ್ರೂ ಕೂಡ ವಿಫಲ ಬರ್ತಾ ಇಲ್ಲ. ಯಾವುದೇ ಬೆಳವಣಿಗೆ ಕೊಡದೇ ಇಲ್ಲ ಬೆಂಗಳೂರು ತಂಡ ಆಟಗಾರ ಮತ್ತೊಬ್ಬ ಬೋನಸ್ ಸ್ಟಾರ್ ಆಗಿದೆ. ಚುರುಕಾದ ದಾಳಿಯನ್ನು ಎದುರಿಸ್ತಾ ಇದ್ರು ಕೂಡ ಆರಾಮಿದೆಯಲ್ಲ ಸಮಯದ ಬೇಡಿಕೆ ಆಗ್ತಾ ಇದೆ. ಸೆಕೆಂಡ್ ಪುರುಷರ ಭಾಗದಲ್ಲಿ ಬೆಂಗಳೂರು ತಂಡಕ್ಕೆ ಮತ್ತೆ ಡುವಾಡಾಯಿ ಒತ್ತಡ ಅಂಕ ಇಲ್ಲದೆ ವಾಪಸ್ ಬರುವಾಗ ಇಲ್ಲ ಅಂಕ ತರಬೇಕು. ಆದ್ರೂ ಕೂಡ ಗೊಂದಲ ಆಗ್ತಾ ಇದೆ. ಮುಂಬೈ ಪೊಲೀಸ್ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಗೊತ್ತಾ ಇದೆ. 5-11 ಮಧ್ಯೆ ಸಾರಿ ಸ್ಕೋರ್ ಅಪ್ ಮಾಡಿ 6-11 ಸುಬ್ಬಟಕ್ಕೆ ಲಾಡದೆ ಡುವಾಡಾಯಿ ಒತ್ತಡ ಇದೆ. 7 ಅಂಕದ ಸಂಪಾದನೆ ಬೇಕಾದ್ರೆ ಸುಬ್ಬಟಕ್ಕೆ ಲಾಡಬೇಕು. 12 ಅಂಕದ ಸಂಪಾದನೆಯೊಂದಿಗೆ ಮುಂಬೈ ಪೊಲೀಸ್ ಡುವಾಡೆಯಿಂದ ಬಾರ ಆಗ್ತಾ ಇದೆ ಮುಂಬೈ ಭಾಗದಲ್ಲಿ
ಕಾದರ ನಿರೀಕ್ಷೆಯೊಂದಿಗೆ ತಮ್ಮ ತಂಡಕ್ಕೆ ಆಸರೆಯಾಗ್ತಾರೆ ಅಥವಾ ಇಲ್ಲ ಅಂತ ನೋಡೋದಾಗದ ಏಳುವರ ಮಧ್ಯ ನಿಧಾನವಾಗಿ ಚಾಣಾಕ್ಷವಾಗಿ ತಮ್ಮ ಆಟವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಖಾಲಿ ಅಂಕಣಿಗೆ ಮತ್ತೊಮ್ಮೆ ಭರವಸೆ ಆಗ್ತಾ ಇದ್ದ ಕಾದಿರುವ ಸಮಯ ಬೋನಸ್ ಕಾದು ಬರುವ ಹಂಪಕ್ಕೆ ಕೊನೆಯ ನಿರ್ಣಯ. ನಿಧಾನವಾಗಿ ಬಂದು ಜಂಪ್ ಮಾಡಲು ಪ್ರಯತ್ನ ಆದರೆ ಮತ್ತೊಮ್ಮೆ ವಿಫಲ ಹೊಂದಾಗಿದೆ. ಲೋಣ ಅಂಕದ ಬೀದಿಯಲ್ಲಿ ಮತ್ತೊಮ್ಮೆ ಬೆಂಗಳೂರು 12-11 ಕೇವಲ ಒಂದೇ ಒಂದು ಅಂಕದ ಮುನ್ನಡೆ ಬೆಂಗಳೂರು. ಮತ್ತೊಮ್ಮೆ ಚೆಕ್ ಬಂದಿದೆ ತಡಿ ಹೊರ ಹಾಕಬಲ್ಲೆ ಮತ್ತೊಮ್ಮೆ ಗಣೇಶ ಇಲ್ಲಿ ಸ್ಟೇಟ್ಮೆಂಟ್ ನೋಡು. ಹೊಟ್ಟಿನ ಚೀಲ ಅಲ್ಲಿ ಬ್ಯಾರಿಗೇಡ್ ಅಂತ ಕಚ್ಚು. ಹೊಟ್ಟಿನ ಚೀಲ ಬ್ಯಾರಿಗೇಡ್ ಅಂತ ಕಾಣಾಕತ್ತಲ್ಲಿ ಹೊಟ್ಟು ನೋಡ್ರಪ್ಪ ಯಾರು ಕೇಳ್ತಾ ಇದಾರೆ ಅವ್ರಿಗೆ ಕೆಲಸ ಮಾಡ ಮಾರ್ಕೆಟ್ ಬಂದಿತ್ತು. ಮತ್ತೊಮ್ಮೆ ಬಿಟ್ಟಲ್ಲ ಚಾಣಾಕ್ಷ ಒಂದು ದಾಳಿಗಾರ ಕೂಡ ಮಾತು ಕಡಿಮೆ ದಾಳಿಗಾರ ಕೂಡ ಮತ್ತೊಮ್ಮೆ ಮುಂಬೈ ಪೊಲೀಸ್ ತಂಡದ ಆಟಗಾರ 11-14 ಮಧ್ಯ ಸಾಗ್ತಾ ಇದೆ ಪಂದ್ಯ. ಬಂಧನ ಆಗ್ತಾ ಇದೆ ಬಗೆಯ ವಿಭಾಗದಲ್ಲಿ ಕೂಡ ಮತ್ತೊಂದು ಅಂಕದ ಸಂಪಾದನೆ. ಮಿಡ್ಲೈನ್ 10 ಬಂದಿದ್ರು ವಿತರಣೆ ಹೊಂದ್ಕೊಳ್ತಾ ಇದೆ. 29 ಮಧ್ಯ ಸಾಗ್ತಾ ಇದೆ ಕೂಡ ಮುಂಬೈ ಪೊಲೀಸ್ ತಂಡದ ಪರವಾಗಿ 29-18 ಮುಂಬೈ ಪೊಲೀಸ್ ಉತ್ತರ ಭಾಗದಲ್ಲಿ ಢುವಾಡ ಬಾಂಡು ಇಲ್ಲದೆ ಬಡಿ ಮತ್ತೊಂದು ಅಂಕದ ಸಂಪಾದನೆ ವಿಠಲ ಅವರು ಸೈಟ್ ಆಗಲು ಮುಂದಿನ ಯಶಸ್ಸನ್ನು ಹೊಂದ್ಕೊಳ್ತಾ ಇದೆ. ಒಳ್ಳೆ ಸಪೋರ್ಟ್ ಕೂಡ ಬರ್ತಾರೆ ಢುವಾಡ ಈ ಕಡೆ ಕೂಡ ಮೊದಲೇ ಢುವಾಡ ಗಣೇಶ್ ಅವರು ಎದುರಿಸ್ತಾ ಇದ್ದಾರೆ. 4 ಮಧ್ಯ ರೋಚಕವಾದ ದಾಳಿ ಕಾದಿಡುವ ಸಮಯ ನಮಗೆ ಪ್ರಯತ್ನ ಆಗ್ತಾ ಇದೆ. ಅದ್ಭುತವಾದ ದಾಳಿ ಆಗಿದ್ದು ಆದ್ರೂ ಈ ಕಡೆ ಬರ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆ ಫಸ್ಟ್ ದುರ್ಗಾ ಸಂಖ್ಯೆ ಮೇಲೆ ಬಂದ 9-32 ಮಧ್ಯ ಸಾಕಾಗಿ ಕೂಡ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಮ್ಮೆ ಲೋನ್ ಹಾಕದ ಬೀದಿಯಲ್ಲಿ ಸಾಕ್ತಿರುವಂತ ಮಧ್ಯ ಕಾದರ ಮನೆಗೆ ಹಂಪ ನೀಡಬೇಕು ಕೊನೆಯ ನಿರ್ಣಯ ಆಗ್ತಾ ಇದೆ. ಪ್ರೇಕ್ಷಕರ ಮನ ಮುಟ್ಟುವಂತ ಕಬಡ್ಡಿ ಆಟ ಸಾಗ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿ ಕಾಣುತ್ತಿರುವಂತಹ ವಿಠಲ್ ಅವರ ದಾಳಿ ಈ ವರ್ಷ ಕೂಡ ಅದ್ಭುತವಾಗಿ ಆಯೋಜನೆ ಮಾಡಿರುವಂತ ಮಹಾಲಕ್ಷ್ಮಿ ದೇವಿ ಜಾತ್ರೆ ಮಹೋತ್ಸವವಾಗಿ ನಾಳೆ ಕೂಡ ಉತ್ತಮವಾಗಿ ಕಬಡ್ಡಿ ಪಂದ್ಯಾಟಗಳು ಆರಂಭಗೊಳ್ತವೆ. ಇವತ್ತಿನ ದಿವಸ ಕೂಡ ಆರಂಭಗೊಳ್ತಾ ಇದ್ದಾವೆ. ಹನ್ನೆರಡು 16 ಮಧ್ಯ ಸಾಗ್ತಾ ಇದೆ. ವೇಗದ ದಾಳಿ ಬೆಂಗಳೂರು ತಂಡದ ಆಟಗಾರ ಮತ್ತು ಬ್ಯಾಂಕರ್ ವಿಭಾಗದಲ್ಲಿ ಬ್ಯಾಂಕದ ಸಂಪಾದನೆ ಇಲ್ಲ. 2 ತಂಡಗಳ ಮಧ್ಯೆ ನಿಧಾನವಾಗಿ ಸಾಗ್ತಾ ಸುಲಭವಾಗಿ 1 ಅಂಕ
ಫೈನಲ್ ಬಾಕಿ ಪಿಕ್ಚರ್. ಇದು ಟ್ರೈಲರ್ ಮಾತ್ರ. ಇದು ನಾಳೆ ಒಂದು ದಿವಸದೆ ಬಹಳ ನಿಧಾನವಾಗಿ ಪಂದ್ಯ ಸಾಗ್ತಾ ಇದೆ ಕೂಡ. 12-17 ಬೆಂಗಳೂರು ತಂಡ ಪರವಾಗಿ. 9:36 ಪಂದ್ಯ ಮಹಿಳೆಯರ ವಿಭಾಗದ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ಬೈಲೆಗೊಂಡಲಕ್ಕೆ ಸಾಗ್ತಾ ಇದೆ ಪಂದ್ಯ. 10-36. ಹನ್ನೆರಡು 17 ಬೆಂಗಳೂರು ತಂಡದ ಪರವಾಗಿ. ವೇಗವಾಗಿ ಬಂಧಿಸಲಿಕ್ಕೆ ಬೆಂಗಳೂರು ತಂಡ ಮುನ್ನಡೆ ಸಾಗ್ತಾ ಇದೆ. ಒಂದು ಸುಮ್ಮಡಗಳಾಗಿದೆ. ಗಣೇಶ್ ಅವರ ದಾಳಿ. ಬೆಂಗಳೂರು ತಂಡದಲ್ಲಿ ಪರಿಚಿತ ಪ್ರೋ ಕಬಡ್ಡಿಯಲ್ಲಿ ಇದ್ದಾರೆ. ಮತ್ತೊಮ್ಮೆ ಒಳ್ಳೆಯ ಪ್ರಯತ್ನ. ಮತ್ತೊಂದು ವರ್ಗದ ಸಂಪಾದನೆ ತಮ್ಮ ತಂಡಕ್ಕೆ ಆದರೆ ಆಗ್ತಾ ಇದೆ. 19 ಶೇರ್ ಲೋನ್ ಅದು ಯಾವುದೇ ತರದ ಅಂಕದ ಸಂಪಾದನೆ ವಾಪಸ್ ಪಡ್ತಾ ಇದೆ. ಮತ್ತೆ ಮುಂಬೈ ಪೊಲೀಸ್ ತಂಡ. ಬಂಧನದ ಮೇಲೆ ಬಂಧನ. ಕರ್ನಾಟಕದ ಆರ್ಭಟ ಆರಂಭ. ಮತ್ತೊಮ್ಮೆ ಗಣೇಶನ ಆರ್ಭಟಕ್ಕೆ ಮತ್ತೊಮ್ಮೆ 23-12. ವಿಧಾನವಾಗಿ ಪಂದ್ಯ ಸಾಗ್ತಾ ಇದೆ. ಬೆಂಗಳೂರು ತಂಡದ ಪರವಾಗಿ. ಬೆಂಗಳೂರು ತಂಡ 23 ಅಂಕದ ಸಂಪಾದನೆ ಆದರೆ ಮುಂಬೈ ಪೊಲೀಸ್ ತಂಡ 12 ಅಂಕದ ಸಂಪಾದನೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ಅಂಕದ ವಿಭಾಗದಲ್ಲಿ ಬಹಳ ರೋಚಕವಾಗಿ ಮೂಡಿಬರ್ತಕ್ಕಂಥ ಪುರುಷರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೂಡ ಪ್ರೋ ಕಬಡ್ಡಿಯ ದಾಳಿಗಳು ಕೂಡ ಆರಂಭಗೊಳ್ತಾ ಇದ್ದಾರೆ. ಬೆಂಗಳೂರು ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಗೊತ್ತಾದ. 24-12. ತಡವಾಡ ಬೆಂಗಳೂರು. ಬಾಡು ಇಲ್ಲವೇ ಮಡೆ. ಯಮರು ಅಂಕ ಇಲ್ಲದೆ ವಾಪಸ್ ಹೋಗುವಾಗ ಇಲ್ಲ. ಅಂಕ ಒಯ್ಯಲೇಬೇಕಾದ ಒತ್ತಡ ಬೆಂಗಳೂರು. ರಾಣಿ ಜೌನ್ ಪಾಯಿಂಟ್ ಗೋಸ್ ಟು ಮುಂಬೈ ಪೊಲೀಸ್. ಮುಂಬೈ ಪೊಲೀಸ್ ತಂಡದ ಪರವಾಗಿ. ಒಳ್ಳೆಯ ಪ್ರಯತ್ನ. ಏಳು ಬದಿಯಲ್ಲಿ ಕೂಡ ಚಾಣಾಕ್ಷವಾದ ಡಿಫೆನ್ಸ್ ಬಂದಿರುವಂತಹ ಬೆಂಗಳೂರು ತಂಡ ಒಂದು ಕಡೆ ಇದೆ. 24-13 ಪಂದ್ಯ ಸಾಗ್ತಾ ಇದೆ ಬೆಂಗಳೂರು ತಂಡದ ಪರವಾಗಿ.
ಸಂಪಾದನೆ ವಾಪಸ್ ಪಡ್ತಾರೆ. ಗಣೇಶ ಕಬಡ್ಡಿಯ ಆಟಗಾರ ಮತ್ತೊಮ್ಮೆ ಅಂಕಣದಲ್ಲಿ ಕಾಣಿಸುತ್ತಾದ್ರೆ ಮಿಡ್ ಲೈನ್ ಹತ್ತಿರನೇ ಹೋಗಿದ್ರು ಆದ ಕಡೆ ಬಲವಂತ ಆದ್ರೆ ಗಣೇಶ್ ಅವರು ಮತ್ತೊಮ್ಮೆ ಅಂಕಣದಿಂದ ಆಚೆಗಳು ಯಶಸ್ವಿ ಆಗ್ತಾ ಮತ್ತೊಂದು ಅಂಕದ ಸೇರ್ಪಡೆ ಮುಂಬೈ ಪೊಲೀಸ್ ತಂಡಕ್ಕೆ 14-24 ಸುಮಾರು 10 ಅಂಕಗಳ ಅಂತರಗೊಂಡ ಗೆಲ್ಕೋತಾದ ಬೆಂಗಳೂರು ತಂಡ. ಬಿಟ್ಟಲ್ಲ ಅವರ ದಾಳಿ ಒಳ್ಳೆ ಪ್ರಯತ್ನ. 24-14 ಮಧ್ಯೆ ಪಂದ್ಯ. ಮುಂಬೈ ಸಂಡುವಾಡ ಧೂಪಾಡ 22 ಎಲ್ಲಿ ಬಂದರ ನೀಡುವಾದ ಅಂಕಣಕ್ಕೆ ಮತ್ತೊಮ್ಮೆ ಬಲಿ ಆಗ್ತಾ ಇದ್ದಾರೆ. 25-14 ಬೆಂಗಳೂರು ತಂಡ ಪರವಾಗಿ. ಒಳ್ಳೆ ಪ್ರಯತ್ನ ಬಿಟ್ಟಿಲ್ಲ ಅವರ ದಾಳಿ. ಮತ್ತೊಂದು ಆಗದ ಸಂಪಾದನೆ ಜೊತೆಗೆ ಮುಂಬೈ ಪೊಲೀಸ್ 15-25 ಬೆಂಗಳೂರು ಬಂಡವಾಳ 25-15 ಎಂಪೈರ ಬೆಂಗಳೂರು. ಏಕಲ್ ಬಲಿ ಆಗ್ತಾ ಇದ್ದಾರೆ ಮತ್ತೊಮ್ಮೆ ಬೆಂಗಳೂರು ಮೂಲದ ಆಟಗಾರ. ಮತ್ತೊಂದು ಅಂಕದ ಸಂಪಾದನೆ ಮುಂಬೈ ಪೊಲೀಸ್. Yeah, 16-25 in favor of Bengaluru. Modus line है कहता हेलो जगरा ಲೆಕ್ಕಕ್ಕೆ ಭಾಳ ಕ್ಲಿಯರ್ ಇರ್ತದೆ. ಹಾಂ ಫೋನ್ ಭಾಳ ಕ್ಲಿಯರ್ ಇರ್ತದೆ. ಈಗ ಹಿಂಗೆ ಕಾಣೋದು ಹಿಂದೆ ಸಿಡಿಯೋರು ಚಲ್ತಂಗೆ ಇರುತ್ತೆ. अब आगे बढ़े नो गिर मार चलो तुम्हारा कैमरा होता है. स्पीड राइडर ಮತ್ತು ವಿಠಲ್ ಅವರ ದಾಳಿ ಬೆಂಗಳೂರು ಮೂಲದ ಆಟಗಾರ. ಪರ್ಶೂಟ್ ಪ್ರಯತ್ನ ಯಾವುದೇ ಥರದ ಅಂಕದ ಸಂಪಾದನೆ ಇಲ್ಲ. ಚುರುಕಾಗದ ಬೆಂಗಳೂರು ತಂಡ ಡಿಫೆನ್ಸ್ ಕೂಡ 25-16 ಮಧ್ಯೆ ಪಂದ್ಯ ಸಾಗ್ತಾ. ನಾಲ್ವರ ಪಂದ್ಯ ಮತ್ತೊಮ್ಮೆ ಮುಂಬೈ ಪೊಲೀಸ್ ತಂಡದ ದಾಳಿಗರ.
ಯಾವುದಿದ್ದರೆ ಅದಕ್ಕೆ ಸ್ವಲ್ಪ ಮಾತಾಡೋದು ಬಿಡ್ತಾರೆ. ಇಲ್ಲಿ ಮತ್ತೊಮ್ಮೆ ಬಿಟ್ಟಲ್ಲ ವಿಠಲ್ ಅವರ ದಾಳಿ. ಕಾದರವಾಡಿಗೆ ಹಾಕೊಂಡಿದ್ದೀವಿ ಕೊಡೆಯಿದೆ ಆಗಾದ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿ ಮತ್ತೊಂದು ಅವರ ಸಂಪಾದನೆ ವಾಪಸ್ ಅಂತ ಪಡಿತಾರೆ ಬೆಂಗಳೂರು ತಂಡ. Is running down, point goes to Bengaluru. 27-16 pair of Bengaluru. Third run. Sorry. Yes, sorry. Last 5 minutes go. It's a pass. ನಿಮಿಷ ಮಾತ್ರ ಬಾಕಿ ಇದೆ ಆದ್ಮೇಲೆ ಸಾಕ್ತಾರೆ. ಇದು ಬಾಲಿಗೆ ಏರ್ಕೊಳ್ಳೋಕೆ ಸಭೆಯು ಕೂಡ 27-16 ಮಧ್ಯ ಸಾಕ್ತದೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಬೆಂಗಳೂರು. Running down, point goes to Bengaluru. Yes, ಮತ್ತೊಮ್ಮೆ ಗಣೇಶ್ ಅವರ ದಾಳಿ. ಇಪ್ಪತ್ತೆಂಟು 16. ಕ್ಯಾಪ್ಟನ್ ಅವರೇ ಮಾತಾಡ್ರಪ್ಪ ಬೆಂಗಳೂರು ಆಟಗಾರರು. ಥರ್ಡ್ ರಾಡ್ ಬೆಂಗಳೂರು. ಕೊನೆಯ 3 ನಿಮಿಷ. ಲಾಸ್ಟ್ 3 ಮಿನಿಟ್ಸ್ 3 ಮಣಿ. ಮತ್ತೊಮ್ಮೆ ಮುಂಬೈ ಪೊಲೀಸ್ ತಂಡಕ್ಕೆ ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. 28-17 ಮಧ್ಯ ಸಾಕಾಗಿ ಕೂಡ ಬೆಂಗಳೂರು ತಂಡದ ಪರವಾಗಿ ನಾ ಬಿಡ್ತಾನೆ ಹಾಸ್ಪಿಟಲ್ ಕೊಡುವಾಗ ರಿಚಾರ್ಜ್ ಮಾಡಿದಾಗ ಬಿಡ್ಲ ಹಾಸ್ಪಿಟಲ್ ನನ್ನ ಅನ್ನ ಮೊದಲು ವಿಡಿಯೋ ಬಿಡಾಕಿ ಅದರ್ತ ಇದು ಹಾಕ್ಬೇಕು. ನೆನಪನ್ನ ಸಾಕಾಗೈತೆ. 2 ನಿಮಿಷ. ಲಾಸ್ಟ್ 2 ಮಿನಿಟ್ಸ್ ನಿಮಿಷ. ಥರ್ಡ್ ರೌಂಡ್ ಮುಂಬೈ ಪೊಲೀಸ್. ಥರ್ಡ್ ರೈಟ್ ಸಡ್ವಾಡ. Yes, running down, point goes to Bengaluru.